ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಶ್ರೀ ಸದ್ಗುರು ಸಿದ್ಧಾರೂಢ ಜ್ಞಾನ ಮಂದಿರ ಬೆಣಿವಾಡ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಆರೂಢ ಕೈಲಾಸ ಮಂಟಪ ಉದ್ಘಾಟನಾ ಹಾಗೂ ಶ್ರೀ ಸಿದ್ಧಾರೂಢ ಕಥಾಮೃತ ಪುರಾಣ ಮಂಗಲೋತ್ಸವ ಸಮಾರಂಭ ಜರುಗಿತು. ಬೆಣಿವಾಡ ಗ್ರಾಮದಲ್ಲಿ ಕೈಲಾಸದಂತೆ ಕಂಗೊಳಿಸುತ್ತಿರುವ ಶ್ರೀ ಸಿದ್ಧಾರೂಢ ಕೈಲಾಸ ಮಂಟಪ. ಹುಕ್ಕೇರಿ ತಾಲೂಕಿನ ಬೆಣಿವಾಡ ಗ್ರಾಮದಲ್ಲಿ ಸಿದ್ಧಾರೂಢ ಆವರಣದಲ್ಲಿರುವ ಕೈಲಾಸ ಮಂಟಪ ಭಾರಿ ಆಕರ್ಷಣೀಯ. ಸಿದ್ಧಾರೂಢರ ಮೂರ್ತಿ ಆಕರ್ಷಣೀಯ. ಜ್ಞಾನ ಮಗ್ನರಾಗಿ ಕುಳಿತಿರುವ ಸಿದ್ಧಾರೂಢರು ಕೈಲಾಸ ಮಂಟಪದ ದೃಶ್ಯ ವೈಭವ ಹುಬ್ಬಳ್ಳಿ ಮಠದ ತರಾನೇ ಇಲ್ಲಿಯೂ ಕೂಡ ಹಾಗೆ ಇದ್ದು ಭೂಲೋಕದ ಕೈಲಾಸ ಅನ್ನೋದಕ್ಕೆ ಸದ್ಭಕ್ತರು ಕೂಡಿಕೊಂಡು ನಿರ್ಮಿಸಿರುವ ನೂತನ ಕೈಲಾಸ ಮಂಟಪ ಅದ್ವೈತ ಯೋಗಿ ಮಹಾಸಂತ ಸಿದ್ಧಾರೂಢರ ಕೈಲಾಸ ಮಂಟಪ ಭಕ್ತರ ಆಕರ್ಷಣೀಯ ಹಾಗೂ ಶ್ರದ್ಧಾ ಕೇಂದ್ರವಾಗಿ ರೂಪುಗೊಂಡಿದೆ. ಬೆಣಿವಾಡ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಸದ್ಗುರು ಸಿದ್ಧಾರೂಢ ಜ್ಞಾನ ಮಂದಿರ ಕೈಲಾಸ ಮಂಟಪ ಪೂಜ್ಯ ಶ್ರೀ ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಉದ್ಘಾಟಿಸಿದರು. ಬೆಣಿವಾಡ ಗ್ರಾಮದ ಎಲ್ಲ ಸದ್ಭಕ್ತರು ಕೂಡಿಕೊಂಡು ತಮ್ಮ ಸೇವೆ ಮಾಡುವ ಮೂಲಕ ಈ ಸಿದ್ಧಾರೂಢರ ಕೈಲಾಸ ಮಂಟಪ 112 ದಿನಗಳ ಕಾಲ ನಡೆದ ಈ ಒಂದು ಕಾರ್ಯಕ್ರಮ, ಈ ಸದ್ಭಕ್ತರು ಕೂಡಿಕೊಂಡು 10 ಲಕ್ಷ ರೂಪಾಯಿ ಈ ಕೈಲಾಸ ಮಂಟಪ ಎಲ್ಲ ಸದ್ಭಕ್ತರು ಕೂಡಿಕೊಂಡು ನೂತನ ಕಟ್ಟಡ ನಿರ್ಮಿಸಿದ್ದು, ಹಿತೋಪದೇಶ, ಶರಣರ ಸಂದೇಶ, ಪ್ರವಚನಗಳನ್ನು ಆಲಿಸಿ ಜೀವನ ಸಾರ್ಥಕ ಮಾಡಿಕೊಳ್ಳೋಣ. ಈ ಸಿದ್ಧಾರೂಢ ಕಥಾಮೃತ ಪುರಾಣ ಮನಸ್ಸಿಗೆ ಶುಚಿಗಾಗಿ ಪ್ರವಚನ, ಮಹಾತ್ಮರ ವಾಣಿ ಮತ್ತು ಪ್ರವಚನಗಳು ಮನಸ್ಸು ಶುಚಿಗೊಳಿಸುತ್ತದೆ. ಆಕರ್ಷಕ ಮಾದರಿಯನ್ನು ಪೂಜ್ಯರ ಸಾನ್ನಿಧ್ಯ ಮತ್ತು ಪ್ರಮುಖರ ಸಮ್ಮುಖದಲ್ಲಿ ಈ ಒಂದು ಕೈಲಾಸ ಮಂಟಪ ಉದ್ಘಾಟನೆಗೊಂಡಿದ್ದು ನಮ್ಮೆಲ್ಲರ ಹೆಮ್ಮೆಯ ವಿಷಯವಾಗಿದೆ ಎಂದು ಹೇಳಿದರು. ನಂತರ ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮಿಗಳಿಗೆ ಶ್ರೀ ಸಿದ್ಧಾರೂಢ ಮಠ ಟ್ರಸ್ಟ್ ಕಮಿಟಿ ಹಾಗೂ ಗ್ರಾಮದ ಸಮಸ್ತ ಸದ್ಭಕ್ತ ಮಂಡಳಿಯಿಂದ ತುಲಾಭಾರ ಸೇವೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಸಿದ್ಧಾರೂಢ ಮಠ ಟ್ರಸ್ಟ್ ಕಮಿಟಿ, ಬೆಣಿವಾಡ ಗ್ರಾಮದ ಸದ್ಭಕ್ತ ಮಂಡಳಿ, ಕಾಡಪ್ಪ ಬಂದಾಯಿ, ರಾಮಣ್ಣ ಬಂದಾಯಿ ಸೇರಿದಂತೆ ಶರಣರು, ಶರಣೀಯರು, ಕುಟುಂಬ ಪರಿವಾರದವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಬೆಣಿವಾಡ. ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರೇ ಯದಂಗರಿ ಕಮಲ ದ್ವಂದ್ವಂ ತಾಪತ್ರಯ ನಿವಾರಕಂ ಶಾಂತೈಕ್ಯ ಪದದಂ ದೇವಂ ಸಿದ್ಧಾರೂಢ ಮಹಂಭಜೆ. ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯರ ಪೂಜ್ಯ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಶ್ರೀ ಸದ್ಗುರು ಸಿದ್ಧಾರೂಢ ಜ್ಞಾನ ಮಂದಿರ ಬೆಣಿವಾಡ ಇದರ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾದ ಆರೂಢ ಕೈಲಾಸ ಮಂಟಪ ಉದ್ಘಾಟನೆ ಹಾಗೂ ಸಿದ್ಧಾರೂಢ ಕಥಾಮೃತ ಪುರಾಣ ಮಂಗಲ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಬಯಸುತ್ತಾ, ಶತಮಾನೋತ್ಸವದ ಅಂಗವಾಗಿ 101ನೇ ವರ್ಷ ಕಥಾಮೃತ ಮುಕ್ತಾಯಗೊಂಡು ಆ ಶತಮಾನೋತ್ಸವದ ಅಂಗವಾಗಿ ತಾವೆಲ್ಲರೂ 112 ಜನರು ದಿನ ಪ್ರತಿನಿತ್ಯ 8 ಗಂಟೆಗೆ ಏಕಕಾಲದಲ್ಲಿ ಸಾಮೂಹಿಕವಾಗಿ ಪಾರಾಯಣ ಮಾಡಿ ಈ ಅತ್ಯಂತ ಒಂದು ದೊಡ್ಡ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅದರ ಜೊತೆಗೆ 1 ತಿಂಗಳ ಪರ್ಯಂತರ ಗ್ರಾಮದ ಸಕಲ ಸದ್ಭಕ್ತರೆಲ್ಲ ಕೂಡಿ 1 ಮಾಸದ ಪರ್ಯಂತರ ಪ್ರತಿ ದಿವಸ ಎಲ್ಲ ಸದ್ಭಕ್ತರಿಗೆ ದಾಸೋಹ ನೆರವೇರಿಸಿ ಅತ್ಯಂತ ಭಕ್ತಿಯ ಸೇವೆಯನ್ನು ಮೆರೆದಿದ್ದಾರೆ. ಅದರ ಜೊತೆಗೆ ಸುಮಾರು 10 ಲಕ್ಷ ಖರ್ಚಿನಲ್ಲಿ ಒಂದು ನಿರ್ಮಿಸಲಾದ ಒಂದು ಈ ಆರೂಢ ಕೈಲಾಸ ಮಂಟಪಕ್ಕೆ ಎಲ್ಲ ಗ್ರಾಮದ ಜನತೆ ಹಾಗೂ ಶ್ರೀಮಠದ ಎಲ್ಲ ಪದಾಧಿಕಾರಿಗಳು, ಆಡಳಿತ ಮಂಡಳಿ ಸದಸ್ಯರು, ಸಕಲ ಸದ್ಭಕ್ತರು ಸಹಾಯ ಮಾಡಿ ಈ ಕೈಲಾಸ ಮಂಟಪ ನಿರ್ಮಾಣದಲ್ಲಿ ಅತ್ಯಂತ ತಮ್ಮ ಸೇವೆಯನ್ನು ಮೆರೆದಿದ್ದಾರೆ ಅಂತ ಹೇಳುತ್ತಾ, ಜಗದ್ಗುರು ಸಿದ್ಧಾರೂಢರ ಹುಬ್ಬಳ್ಳಿ ಬಿಟ್ಟರೆ 2ನೇ ಹುಬ್ಬಳ್ಳಿ ಅಂತ ಮಹಾತ್ಮರು ಉದ್ಘಾರ ತೆಗೆದಿದ್ದಾರೆ. 2ನೇ ಕೈಲಾಸ ಮಂಟಪ ಎಲ್ಲಿ ಐತಿರಿ ಅಂದ್ರೆ ಹುಬ್ಬಳ್ಳಿ ಬಿಟ್ಟರೆ ಅದು ಬೆಣಿವಾಡ ಗ್ರಾಮದಾಗ ಆರೂಢ ಕೈಲಾಸ ಮಂಟಪ ನಿರ್ಮಾಣ ಆಗೈತೆ ಅಂತ ಅತ್ಯಂತ ಹೆಮ್ಮೆಯಿಂದ ನಾವು ಬೆಣಿವಾಡ ಗ್ರಾಮದವರು ಹೇಳಕ್ಕೆ ಇಚ್ಛಾಪಡ್ತೇವೆ ಅಂತ ಈ ಮೂಲಕ ತಮಗೆಲ್ಲರಿಗೂ ತಿಳಿಸಲಾಗುತ್ತೆ. ಹಿಂಗೆ ತಮ್ಮೆಲ್ಲರ ಸಹಕಾರ ಸಹಾಯ ಈ ಸಿದ್ಧಾರೂಢ ಮಠದ ಕಮಿಟಿ ಸದಸ್ಯರ ಮೇಲೆ ತಮ್ಮೆಲ್ಲ ಆಶೀರ್ವಾದ ಇರಲಿ. ಮಠ ಇನ್ನೂ ಉತ್ತರವಾಗಿ ಬೆಳೆದ ಪ್ರತಿ ವರ್ಷ ಹಲವಾರು ಹೊಸ ಕಾರ್ಯಕ್ರಮಗಳು ಕಮಿಟಿ ಆಡಳಿತ ಮಂಡಳಿ ಸದಸ್ಯರಿಂದ ನೂತನವಾಗಿ ಹೊರಹೊಮ್ಮಲಿ ಬರಲಿ ಅಂತ ನಾ ಜಗದ್ಗುರು ಸಿದ್ಧಾರೂಢರ ಪ್ರಾರ್ಥನೆ. ಸರ್ವ ನಷ್ಟ ಕಷ್ಟಗಳು, ಸರ್ವ ಪಾಪತಾಪಗಳು, ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬದಲಾಗಿ ಸರ್ವದಾ ಸಕಲ ಸನ್ಮಂಗಳದಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಗುರು ಕೃಪಾ ಪೂರ್ವಕ ಶ್ರವಣ ಮಾಡುವುದು
ಜ್ಞಾನ ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು. ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ, ಅಕ್ಷತೆ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಯರ ಉತ್ತರ ಕರ್ನಾಟಕದ ಸಮಗ್ರ ಕ್ಷಣದ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ವಾಹಿನಿಯಲ್ಲಿ. ನಮ್ಮ ನಡೆ ಪ್ರಜಾರಾಜ್ಯದ ಕಡೆ. ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ. ನಾನು ರಾಮಗೌಡ್ ಪಾಟೀಲ್.